ಗೌರಿ ತನ್ನ ತವ್ರ ಮನೆಗೆ ಸಹಾಯ ಮಾಡಿದ್ರಿಂದ ಗೌರಿನ ದೀನಬಂಧು ಮನೆತನದಿಂದ ಆಚೆ ಹಾಕಿದಂತಹ ದೀನಬಂಧು ಕುಟುಂಬ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ. ಹಾಗೆ ವಿಡಿಯೋ ಹತ್ತಿರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಕಳೆದ ಸಂಚಿಕೆಯಲ್ಲಿ ಏನೇನೆಲ್ಲ ಆಗಿತ್ತು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಗೌರಿ ಬಂದುಬಿಟ್ಟು ಅವರಮ್ಮ ಮೋನಿಕಾ ಮದುವೆಗಂತ ಮಾಡಿರೋಂಥ ಸಾಲದಿಂದ ಅವ್ರ ಮನೇನ ಅರೇಜಿಗಂತ ಬಂದಿರುತ್ತೆ. ಸೊ ಆಗ ಗೌರಿ ಬಂದು ಅವಳು ಡಿಸೈನ್ ಮಾಡಿ ದುಡ್ದಿರೋಂತಹ ದುಡ್ಡನ್ನು ಕೊಟ್ಬಿಟ್ಟು ಮನೇನ ಉಳಿಸ್ಕೊಂಡಿರ್ತಾಳೆ. ಸೊ ಅದನ್ನು ಬೇಕು ಅಂತ ಹೇಳ್ಬಿಟ್ಟು ಮೋನಿಕಾ ಗೌರಿಗೆ ಕೆಟ್ಟ ಹೆಸರು ತರಿಸ್ಬೇಕು. ಸೊ ಗೌರಿನ ಈ ಮನೆ ನಾನೇ ಗೌರಿಗಿಂತ ಗ್ರೇಟ್ ಆಗಿರಬೇಕು, ಗೌರಿನ ಈ ಮನೇಲಿ ಎಲ್ಲರೂ ಬೈತಾ ಇರಬೇಕು, ಮನೆಯಿಂದ ಆಚೆ ಹಾಕೋ ಥರ ಮಾಡಬೇಕು ಅಂತೇಳಿ ಮೋನಿಕಾ ಕೆಟ್ಟ ಉದ್ದೇಶದಿಂದ ಸರಿತಾಗೆ ಕೇಳೋ ಥರ ಗೌರಿ ಮನೆಗೆ ದುಡ್ಡು ಕೊಟ್ಟಿರೋಂತಹ ವಿಷಯನ ಸರಿತಾಗಿ ಕೇಳೋ ಥರ ಸರಿತಾಗಿ ಗೊತ್ತಾಗೋ ಥರ ಮಾಡ್ತಾಳೆ. ಸೊ ಅದನ್ನು ಕೇಳಿಸ್ಕೊಂಡಂತಹ ಸರಿತಾ ಮನೆಯಲ್ಲಿ ತುಂಬಾ ಗಲಾಟೆ ಆಗೋಗ್ಬಿಡುತ್ತೆ. ನೀನು ನಮ್ಮ ಮನೆಯಿಂದ ದುಡ್ಡನ್ನೆಲ್ಲ ಕತ್ಕೊಂಡೋಗಿ ನೀನು ತವ್ರ ಮನೆ ನಡೆಸ್ತಾ ಇದೆಯಾ ಹಾಗೆ ಹೀಗೆ ಅಂತೇಳ್ಬಿಟ್ಟು ಗೌರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಥರ ಎಲ್ಲ ತುಂಬಾ ಮಾತಾಡ್ತಾರೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡಂಥ ಗೌರಿ ತುಂಬಾ ಬೇಜಾರಾಗಿರ್ತಾಳೆ. ಸೊ ಗೌರಿ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಅದು ನನ್ನ ಸ್ವಂತ ಸಂಪಾದನೆ, ನಾನು ಕಷ್ಟಪಟ್ಟು ದುಡ್ದಿರೋಂತಹ ದುಡ್ಡನ್ನು ನಾನು ತೊಗೊಂಡೋಗಿ ಕೊಟ್ಟಿರೋದು, ನಿಮ್ಮ ಮನೆಯಿಂದ ನಾನು ಕತ್ಕೊಂಡು ಹೋಗಿಲ್ಲ ಅಂತ ಎಷ್ಟು ಹೇಳಿದ್ರು ಯಾರೂ ನಂಬೋದಿಲ್ಲ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಗೌರಿ ತುಂಬ ಬೇಜಾರಲ್ಲಿರ್ತಾಳೆ. ಆ ಟೈಮಲ್ಲಿ ವಿವೇಕ್ ಬಂದುಬಿಟ್ಟು ಆಫರ್ ಲೆಟರ್ನ ಗೌರಿಗೆ ಕೊಡೋದಕ್ಕೆ ಹೋಗ್ತಾನೆ. ಚೀಫ್ ಡಿಸೈನರ್ ಆಗಿ ಸೆಲೆಕ್ಟ್ ಆಫರ್ ಲೆಟರ್ನ ಕೊಡೋಕೆ ಹೋದರೆ ಗೌರಿ ರಿಜೆಕ್ಟ್ ಮಾಡ್ತಾಳೆ. ಸೊ ನೀವೇನೋ ಇವಾಗ ಡಿಸೈನರ್ ಆಗಿ ತೊಗೋತೀರಾ, ನಾನು ನನ್ನ ತವ್ರ ಮನೆಗೆ ಹೆಲ್ಪ್ ಮಾಡಿದ್ರೆ ನಿಮ್ಮ ಮನೇಲಿ ಈ ಥರ ಎಲ್ಲ ಮಾತಾಡ್ತಾರೆ. ಸೊ ನಾನು ಡಿಸೈನರ್ ಆಗಿ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಗೌರಿ ಆಫರ್ ಲೆಟರ್ನ ರಿಜೆಕ್ಟ್ ಮಾಡ್ತಾಳೆ. ಸೊ ಅದಾದಮೇಲೆ ವಿವೇಕೂ ತುಂಬಾ ಬೇಜಾರಾಗುತ್ತೆ. ಸೊ ಅದಾದಮೇಲೆ ಗೌರಿ ನಮ್ಮ ಅಪ್ಪ ಅಮ್ಮ ಮಾಡಿರೋಂಥ ಸಾಲನ ಯಾವ ಥರ ತೀರಿಸೋದು, ಮನೇನ ಯಾವ ಥರ ಉಳಿಸ್ಕೊಳ್ಳೋದು ಅಂತೇಳ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ. ಆಗ ಗಣೇಶ ಮುಂದೆ ಬಂದು ಬೇಡ್ಕೋಬೇಕಾದ್ರೆ ಆವಾಗ ಅನಿಸುತ್ತೆ, ನಾನು ಕಲ್ತಿರೋಂಥ ನನಗೆ ಹೊಲ್ದಿರೋಂತಹ ಗಣೇಶ ವಿಗ್ರಹ ಮೂರ್ತಿ ಮಾಡೋದ್ರಿಂದನೇ ನಾನು ಸಂಪಾದನೆ ಮಾಡಿ ನನ್ನ ಮನೇನ ನಾನು ಉಳಿಸ್ಕೋಬೇಕು, ತವ್ರ ಮನೇನ ಅಂತೇಳ್ಬಿಟ್ಟು ಗೌರಿ ಡಿಸೈಡ್ ಮಾಡ್ತಾಳೆ. ಸೊ ಅದಾದಮೇಲೆ ಅವ್ರ ಅಪ್ಪ ಅಮ್ಮಗೂ ಕೂಡ ಇನ್ಫಾರ್ಮ್ ಹೇಳ್ತಾಳೆ, ಈ ಥರ ಮಾಡಬೇಕು ಅಂತಿದ್ದೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಬೇಕಾಗಿರೋಂತಹ ಸಿದ್ಧತೆಗಳನ್ನೆಲ್ಲನೂ ಅವ್ರ ಅಪ್ಪ ಅಮ್ಮ ಮಾಡ್ಕೋತಾರೆ. ಸೊ ಅದಾದಮೇಲೆ ಗೌರಿ ಬಂದುಬಿಟ್ಟು ಗಣೇಶ ಮೂರ್ತಿ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಎಲ್ಲ ಸ್ಟಾರ್ಟ್ ಮಾಡ್ಕೋತಾಳೆ. ಸೊ ಆಗ ಅನಿಕೇತ್ ಫ್ರೆಂಡು ಗೌರಿ ಮನೆ ಹತ್ರನೇ ಇರೋವಂಥವನು ಗೌರಿ ಈ ಥರ ಬಂದುಬಿಟ್ಟು ಮಣ್ಣನ್ನೆಲ್ಲ ತುಳಿತಾ ಇರೋದು, ಅದು ಪೂಜೆ ಮಾಡ್ತಾ ಇರೋದು ಫೋಟೋಸ್ನ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ಅನಿಕೇತ್ಗೆ ಕಳಿಸ್ತಾನೆ. ಸೊ ಆಗ ಅನಿಕೇತ್ ಅನ್ಕೋತಾನೆ, ಗೌರಿಗೆ ಮುಖಕ್ಕೆ ಸುಣ್ಣ ಬಳಿಯೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಇದನ್ನ ಯಾಕೆ ನಾನು ದುರುಪಯೋಗ ಯಾಕೆ ಯೂಸ್ ಮಾಡ್ಕೋಬಾರ್ದು. ಸೊ ಗೌರಿಗೆ ಅವಮಾನ ಮಾಡೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ, ನಾನು ಇದನ್ನು ಉಪಯೋಗಿಸ್ಕೋಬೇಕು ಅಂತೇಳ್ಬಿಟ್ಟು ಮನೆಯವರೆಲ್ರಿಗೂ ರೀಚ್ ಆಗೋ ಥರ ಅನಿಕೇತ್ ಮಾಡ್ತಾನೆ. ಸೊ ಈ ಸಿಚುವೇಶನ್ನ ಅನಿಕೇತ್ ಯಾವ ಥರ ಯೂಟಿಲೈಸ್ ಮಾಡ್ಕೋತಾನೆ, ಇದರಿಂದ ಗೌರಿ ಜೀವನದಲ್ಲಿ ಒಳ್ಳೆಯದಾಗುತ್ತಾ ಕೆಟ್ಟದ್ದಾಗುತ್ತಾ. ಸೊ ಗಣೇಶ ವಿಗ್ರಹ ಮಾಡಿ ತನ್ನ ತವ್ರ ಮನೆನ ಉಳಿಸ್ಕೋಬೇಕು ಅಂತ ಮನಸ್ಸು ಮಾಡಿರೋಂತಹ ಗೌರಿಗೆ ಇದರಿಂದ ಒಳ್ಳೆಯದಾಗುತ್ತಾ, ಮನೆ ಉಳಿಯುತ್ತಾ ಇಲ್ವೋ, ಸಿಕ್ಕಿರೋಂಥ ಅವಕಾಶನ ಅನಿಕೇತ್ ಯಾವ ಥರ ದುರುಪಯೋಗ ಪಡಿಸ್ಕೊತಾನೆ ಅಂತ ನಿಮಗೆಲ್ಲನೂ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ಈ ಡಿಸಿಷನಿಂದ ಗೌರಿ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗುತ್ತೆ, ಗಣೇಶ ಮೂರ್ತಿ ಮಾಡಿ ಅವ್ರ ತವ್ರ ಮನೆನ ಉಳಿಸ್ಕೋತಾಳ, ಅವರಪ್ಪ ಅಮ್ಮ ಮಾಡಿರೋಂಥ ಸಾಲನ ತೀರಿಸ್ತಾಳ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆಯೇ ವಿಡಿಯೋ ಯಾವ ಥರ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಹಳೆ ವಿಡಿಯೋಗಳು ಎಲ್ಲವನ್ನು ಒಂದು ಸಲ ನೋಡ್ಕೊಂಬನ್ನಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಎಪಿಸೋಡ್. ಧನ್ಯವಾದ.